ಅಥಣಿ, ಕಾಗವಾಡ, ರಾಯಬಾಗ, ಚಿಕ್ಕೋಡಿ ಈ ತಾಲೂಕುಗಳ ರೈತರ ಪರಿಸ್ಥಿತಿಯನ್ನ ನಾವು ನೋಡಿದ್ರೆ ಮೈಕ್ರೋ ಫೈನಾನ್ಸ್ ಗಳಿಂದ ಆಗ್ತಿರೋ ಕಿರುಕುಳಕ್ಕಿಂತ ದೊಡ್ಡ ಮಟ್ಟದ ಕಿರುಕುಳ ನಿಮ್ಮ ಇಲಾಖೆಯಿಂದ ಆಗ್ತಿದೆ ಅಂತ ಮೈಕ್ರೋ ಫೈನಾನ್ಸ್ಗಿಂತ ದೊಡ್ಡ ಮಟ್ಟದ ಮಾನಸಿಕ ಕಿರುಕುಳ. ಕಾರಣ ಇವ್ರುಗಳು ಹೊಲದ ಮೇಲೆ ಸಾಲ ಪಡೆದು ಎಕ್ಸ್ಪ್ರೆಸ್ ಲೈನ್ ತಗೆ ಪರವಾನಗಿ ತಗೊಂಡು ಎಕ್ಸ್ಪ್ರೆಸ್ ಲೈನ್ ಮಾಡ್ಕೊಂಡಿದ್ದಾರೆ. 2019ರಲ್ಲಿ ಪ್ರವಾಹ ಆಗಿದ್ರಿಂದ ಪಂಪ್ ಸೆಟ್ ಮತ್ತೆ ಟ್ರಾನ್ಸ್ಫಾರ್ಮರ್ಗಳು ಮುಳುಗಡೆ ಆಗಿದ್ರಿಂದ ಅಲ್ಲಿ ಅವ್ರದೇ ಸ್ವಂತ ಖರ್ಚಿನಲ್ಲಿ ರಿಪೇರಿ ಮಾಡ್ಕೊಂಡಿರೋದು, ಸರ್ಕಾರದ ಖರ್ಚಿನಲ್ಲ, ಅವ್ರದೇ ಸ್ವಂತ ಖರ್ಚಿನಲ್ಲಿ. ಆಯ್ತಾ? ನಿಮ್ದೇ ಸ್ವಂತ ಖರ್ಚಿನಲ್ಲಲ್ವಾ? ಸೊ ಆದ್ರಿಂದ ಅಲ್ಲಿ ನೀರು ಕಡಿಮೆ ಇದ್ದಿದ್ರಿಂದ ಜಲಾಶಯದಲ್ಲೂ ಕೂಡ ನೀರಾವರಿಗೆ ನೀರಿನ ಸಂಪರ್ಕ ಇಲ್ಲದೆ ಇದ್ದಿದ್ರಿಂದ ಬೆಳೆ ಕೂಡ ವಿಫಲ ಆಯಿತು. ಆ ಕಾರಣ ಸಾಲದ ಶೂಲಕ್ಕೆ ರೈತ ದೂಡ್ದ. ಈ ಒಂದು ಕಾರಣಕ್ಕೆ ರೈತ ಆತ್ಮಹತ್ಯೆಗೆ ಅಂಚಿಗೆ ಹೋದ. ಇದಕ್ಕೆ ಕಾರಣ ನಿಮ್ಮ ಸಂಸ್ಥೆ ಹೊರತು ಬೇರೆ ಯಾರು ಅಲ್ಲ. ಇದರಿಂದ 30 ಕೋಟಿ ರೂಪಾಯಿ ಬಾಕಿ ಇದೆ, ಅದನ್ನು ನೀವು ಮನ್ನಾ ಮಾಡಲೇಬೇಕು. ಅದನ್ನ ನೀವು ಮನ್ನಾ ಮಾಡದೇ ಇದ್ರೆ ಈ ಬಾರುಕೋಲು ಪ್ರತಿಯೊಬ್ಬರ ರೈತರ ಕೈನಲ್ಲಿ ಉಳಿಯುತ್ತೆ. ಬಾರುಕೋಲು ಏರಿದ ಎದೆ, ರುಮಾಲು ಸುತ್ತಿಕೊಂಡ ತಲೆ ಯಾರಿಗೂ ಎಂದಿಗೂ ಬಾಗುವುದಿಲ್ಲ. ಈ ಒಂದು ತಾಪತ್ರೆ ಬರಲಿಕ್ಕೆ ಕಾರಣ ಅಧ್ಯಯನ ಪ್ರಕಾರ ಹೇಳ್ಬೋದಾ, ಟ್ರಾನ್ಸ್ಫಾರ್ಮರ್ಗಳ ಸಂಖ್ಯೆ ಕಡಿಮೆ. ಟ್ರಾನ್ಸ್ಫಾರ್ಮರ್ಗಳು ಎಷ್ಟು ತಡೆಯುತ್ತೋ ಅದಕ್ಕಿಂತ ಜಾಸ್ತಿ ಕನೆಕ್ಷನ್ ಕೊಟ್ರೆ ಟ್ರಾನ್ಸ್ಫಾರ್ಮರ್ ಸುಟ್ಟೋಗುತ್ತೆ. ಟ್ರಾನ್ಸ್ಫಾರ್ಮರ್ ಸರಿ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳಿದ್ರೆ ಅದಕ್ಕೆ ಲಂಚ ಕೊಡಬೇಕು. ಅದನ್ನ ಸರಿ ಮಾಡಕ್ 1 ವಾರ ಅಲ್ವಾ ಸರ್ ದಿನೇಶ್ ಶಿರ್ವಾಳ ಅವ್ರೆ? ಆಮೇಲೆ ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರಿಂದ ಪಂಪ್ ಸೆಟ್ ಗಳು ಸುಟ್ಟೋಗ್ತವೆ. ಪಂಪ್ ಸೆಟ್ ಗಳನ್ನ ಎತ್ತಿ ರಿವೈಂಡ್ ಮಾಡಕ್ಕೆ ಎಷ್ಟು ಸರ್ ಒಂದಕ್ಕೆ? ಒಂದು ಪಂಪ್ ಸೆಟ್ಗೆ 5,000, 10,000. ಈ ರೀತಿ ತಿಂಗಳಲ್ಲಿ 2 ರಿಂದ 3 ಸಾರಿ ಸುಟ್ಟೋದ್ರೆ ಯಾರು ಕೊಡ್ಬೇಕು ದುಡ್ಡು? ಕಿರುಕುಳ ಆಗಿರೋದು ನಿಮ್ಮಿಂದ. ನೀವು ಕೊಡಬೇಕು ದುಡ್ಡು, ನೀವು ಕೊಡಬೇಕು ದುಡ್ಡು. ರೈತರ ಬೆಳೆಗೆ ಯಾವ ಬೆಳೆಗೂ ಬೆಲೆ ಇಲ್ಲ. 1 ಟನ್ ಕಬ್ಬಿಗೆ 40,000 ರೂಪಾಯಿ ಆದಾಯ ಇದೆ, ಸಿಕ್ತಿರೋದು 2,25,000, 3,000. ಭತ್ತಕ್ಕೆ 1,000 ಆಲ್ರೆಡಿ ಕಡಿಮೆ ಆಗಿದೆ. ನೀವು ಮಾರುಕಟ್ಟೆಯಲ್ಲಿ 1 kg ಅಕ್ಕಿ 70 ರೂಪಾಯಿ ತಗೊಂಡ್ರೆ ರೈತನಿಗೆ ಸಿಕ್ತಿರೋದು 12 ರೂಪಾಯಿ. ತೊಗರಿಗೆ 12,000 ಸಿಗ್ಬೇಕು. ಚೂನಪ್ಪ ಪೂಜಾರಿ ಅವರು ಗುರುಗಳ ಹೋರಾಟದಿಂದ 8,000 ಸಿಕ್ಕಿದೆ. ಜೋಳಕ್ಕೆ 4,500 ಸಿಗ್ಬೇಕು. ಹತ್ತಿಗೆ 10,000 ಸಿಗ್ಬೇಕು. ಆದ್ರೆ ಸಿಗ್ತಿರೋದು 6,000. ಜೋಳಕ್ಕೆ ಸಿಗ್ತಿರೋದು 3,000. ಈ ಒಂದು ದುಸ್ಥಿತಿಯಲ್ಲಿ ರೈತ ಎಲ್ಗೋಗ್ಬೇಕು. ಆಮೇಲೆ ಲೈಟ್ ಕಂಬಗಳು ಮತ್ತೆ ಅದಕ್ಕಿರುವಂತಹ ತಂತಿ ಬೇಲಿಗಳು ಎಲ್ಲವೂ ಹಳೇದಾಗಿರೋದ್ರಿಂದ ಗುಣಮಟ್ಟದ ವಿದ್ಯುತ್ ಶಕ್ತಿ ಪೋಲ್ ಆಗ್ತಾ ಇದೆ ಹೊರತು ತಲುಪ್ತಾ ಇಲ್ಲ. ಅದರ ಜೊತೆಗೆ ಈ ಸರ್ತಿ ಇಡೀ ಕರ್ನಾಟಕಕ್ಕೆ ಅಗತ್ಯವಿರೋದು 19,000 ಮೆಗಾವ್ಯಾಟ್ ವಿದ್ಯುತ್. ಕಳೆದ ಬಾರಿ ಅಗತ್ಯ ಇದ್ದದ್ದು 17,000 ಮೆಗಾವ್ಯಾಟ್ ವಿದ್ಯುತ್. ನಮ್ಮ ಕರ್ನಾಟಕದಲ್ಲಿ ಇತರೆ ಮೂಲಗಳಿಂದ ಸೌರಶಕ್ತಿ ಇರ್ಬೋದು, ಜಲವಿದ್ಯುತ್ ಸ್ಥಾವರಗಳಿಂದ ಇರ್ಬೋದು ಉತ್ಪಾದನೆ ಆಗಲು ಶಕ್ತಿ ಇರೋದು 11,000 ಮೆಗಾವ್ಯಾಟ್ ವಿದ್ಯುತ್. ಆದರೆ ಉತ್ಪಾದನೆ ಆಗ್ತಿರೋದು 4,000 ಮೆಗಾವ್ಯಾಟ್ ವಿದ್ಯುತ್. ಇಂಥ ಒಂದು ಸಂದರ್ಭದಲ್ಲಿ ರೈತ ಏನಾಗಬೇಕು? ರೈತನ ಪರಿಸ್ಥಿತಿ ಏನಾಗಬೇಕು? ಗ್ರಾಮೀಣ ಪ್ರದೇಶದ ಪರಿಸ್ಥಿತಿ ಏನಾಗಬೇಕು? ನಮ್ಮ ಮುಂದಿನ ಭವಿಷ್ಯ ಮಕ್ಕಳು, ಅವರ ಎಕ್ಸಾಮಿನೇಷನ್ ಟೈಮು, ಅವ್ರಿಗೆ ಓದಕ್ಕೆ ರಾತ್ರಿ ಹೊತ್ತು ಕರೆಂಟ್ ಇಲ್ಲ, ಅವ್ರ ಪರಿಸ್ಥಿತಿ ಏನಾಗಬೇಕು? ನಿಮ್ಗೊಂದು ಮಾಸ್ಟರ್ ಐಡಿಯಾ ಕೊಡ್ಬೋದಾ? ನಿಮ್ಮ ಚೆಸ್ಕಾಂ, ಹೆಸ್ಕಾಂ, ಬೆಸ್ಕಾಂ, ಹೆಸ್ಕಾಂ ಎಲ್ಲ ಜೇಬುಗಳು ತುಂಬಿ ಬಡ ರೈತನ ಜೇಬು ತುಂಬುವಂತ ಒಂದು ಮಾಸ್ಟರ್ ಐಡಿಯಾ ಕೊಡ್ತೀವಿ. ನೀವು ಜಮೀನುಗಳನ್ನು ಕೊಂಡ್ಕೊಂಡು ಸೋಲಾರ್ ಪ್ಯಾನೆಲ್ಗಳನ್ನು ಹಾಕ್ತಿದಿರಲ್ಲ, ಅದರ ಬದಲು
ಬಡ ರೈತನ ಮನೆಯ ತಾರಸಿಯ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ ಗ್ರಿಡ್ಗೆ ನೀವು ಕನೆಕ್ಷನ್ ಕೊಟ್ಟರೆ ನಿಮ್ಮ ವಿದ್ಯುತ್ ಪ್ರಸರಣ ನಿಗಮದ ಜೇಬು ತುಂಬತ್ತೆ, ಬಡ ರೈತನ ಜೇಬು ತುಂಬತ್ತೆ. ಈ ಒಂದು ಕೆಲಸ ಸರ್ಕಾರ ಮಾಡಬೇಕು. ಸುಮ್ಮನೆ ಅನುದಾನವನ್ನ ಖರ್ಚು ಮಾಡೋದನ್ನ ನಾವು ಅಭಿವೃದ್ಧಿ ಅಂತ ಕರೆಯೋದಿಲ್ಲ. ಅನುದಾನವನ್ನ ಇನ್ವೆಸ್ಟ್ ಮಾಡಬೇಕು. ನೀವು ಅದನ್ನ ಖರ್ಚು ಮಾಡಿ ವೇಸ್ಟ್ ಮಾಡೋದಲ್ಲ, ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ಆದಾಯ ಬರುತ್ತೆ. ಇಂಥದ್ದೊಂದು ಕೆಲಸ ಆಗ್ಲಿ. ನಾವು 30 ಕೋಟಿ ಮನ್ನಾ ಆಗೋವರೆಗೂ ಬಾರ್ಕೋಲ್ ಇಟ್ಕೊಂಡು ಕೂರ್ತೀವಿ, ಎದ್ದು ಹೋಗೋದಿಲ್ಲ. ಆಮೇಲೆ 50 ಪೈಸೆ ನೀವೇನು ಉಚಿತ ಕೊಟ್ಟಿದ್ದೀರಿ, 200 ಯೂನಿಟ್ ದಾಟಿದ ಮೇಲೆ 50 ಪೈಸೆ ಹೆಂಗೆ, ಯೂನಿಟ್ಗೆ 50 ಪೈಸೆ ಹೆಂಗೆ ಚಾರ್ಜ್ ಮಾಡಿ ಕೊಡ್ತೀವಿ. ನಮ್ಮ ನಷ್ಟಕ್ಕೆ ನೀವೇ ಜವಾಬ್ದಾರಿ. ಆದ್ರಿಂದ ನೀವು ಈ ಒಂದು 30 ಕೋಟಿ ರೂಪಾಯಿ ಮನ್ನಾ ಮಾಡಲೇಬೇಕು. ಚುಲ ಪೂಜೆಗಳು ಈಗ ಈಗಾಗಲೇ ನಮ್ಮ ಪರಿಚಯದವರು ಕೂಡ ಬಹಳಷ್ಟು ವಿವರವಾಗಿ ಮಾತಾಡಿದರು. ಮೇಡಮ್ ಅವ್ರಿಗೂ